ಪರಿಪಾಲಿಸುವ ಗರ್ಭಗುಡಿಯ ದೇವರಂತೆ ನಮ್ಮ ಸ್ವಾಮೀಜಿಯವರು ನಮ್ಮ ಕಣ್ಣೆದುರಿಗಿದ್ದಾರೆ. ನಮ್ಮೆಲ್ಲರನ್ನ ಆಶೀರ್ವದಿಸಿದ್ದಾರೆ. ಪರಮ ಪೂಜ್ಯರನ್ನ ಭಕ್ತಿ ಭಾವದಿಂದ ನಮಸ್ಕರಿಸಿ ಗೌರವವನ್ನ ಸಮರ್ಪಿಸಿದ ನಮ್ಮ ಸಮಸ್ತ ಗುರುವೃಂದಕ್ಕೆ ಧನ್ಯವಾದಗಳು. ಮತ್ತೊಬ್ಬ ಸ್ವಾಮೀಜಿಯವರ ಮತ್ತೊಬ್ಬ ಶ್ರೀಗಳು ಆಗಮಿಸಿದ್ದಾರೆ. ರಾಮೇಗೌಡಪುರದ ಶ್ರೀಗಳಿಗೂ ಕೂಡ ನಮ್ಮ ಗುರುವೃಂದದವರು ಗೌರವ ಸಮರ್ಪಣೆಯನ್ನ ಮಾಡ್ತಾ ಇದ್ದಾರೆ. ಗುರುಗಳಿಗೆ ಗೌರವವನ್ನ ಸಮರ್ಪಿಸಿದಂತಹ ಎಲ್ಲರಿಗೂ ಧನ್ಯವಾದಗಳು. ಹಾಗೆಯೇ ಈಗ ನಂತರದ ಕಾರ್ಯಕ್ರಮ. ದಯಮಾಡಿ ಎಲ್ಲರೂ ಎದ್ದು ನಿಂತಿದ್ದೀರಾ, ಹಾಗೆ ಒಂದು ನಿಮಿಷ ನಿಂತು ಬಿಡಿ. ಯಾಕೆ ಅಂತ ಹೇಳಿದ್ರೆ ಏಕೆಂದರೆ ದಾನಗಳಲ್ಲಿ ಶ್ರೇಷ್ಠವಾದ ದಾನ ಅನ್ನ, ಅಕ್ಷರ, ಜ್ಞಾನ. ಆ ಮೂರು ದಾನಗಳ ನಡೆಯುವಂತಹ ಸ್ಥಳ ನಮ್ಮ SMRHS ಶಾಲೆ. ಇಂಥ ಶಾಲೆಯನ್ನ ನಿರ್ಮಿಸಲು ಸುಮಾರು 40 ವರ್ಷಗಳ ಹಿಂದೆ ಈ ಆಸ್ತಿಯನ್ನ ಇಡೀ ಸಮಾಜದ ಎಲ್ಲ ಮಕ್ಕಳಿಗೆ ಪಾಲು ಮಾಡಿ ದಾನದ ಮೂಲಕ ಕೊಟ್ಟಂತಹ ಏಕೈಕ ಕುಟುಂಬ ಅಂತ ಹೇಳಿದ್ರೆ ಹುಣಸನಹಳ್ಳಿಯ ಶ್ರೀ ನಂಜಪ್ಪನವರ ಕುಟುಂಬ. ಅವರ ಮಕ್ಕಳಾದ ಶ್ರೀಮತಿ ಪುಟ್ಟತಾಯಮ್ಮ ಮತ್ತು ಶ್ರೀ ಬಸಪ್ಪ ದಂಪತಿಗಳು. ಅವರ ದಾನ ಶ್ರೇಷ್ಠವಾದ ದಾನ. ಆ ದಂಪತಿಗಳಿಗೆ ಜೋರಾದ ಚಪ್ಪಾಳೆಯನ್ನ ಹೊಡೆಯೋಣ. ಏಕೆಂದರೆ ನಾವೆಲ್ಲ ಸಣ್ಣ ಪುಟ್ಟ ದಾನಗಳನ್ನ ಮಾಡ್ತೇವೆ. ಅಂತ ಶ್ರೇಷ್ಠ ದಾನಗಳನ್ನ ಮಾಡಲು ಕೇವಲ ಕೆಲವರಿಂದ ಮಾತ್ರ ಸಾಧ್ಯ. 40 ವರ್ಷಗಳ ಹಿಂದೆ ಅವರು ಮಾಡಿದ ತ್ಯಾಗಕ್ಕೆ, ದಾನಕ್ಕೆ, ಶ್ರೇಷ್ಠತೆಗೆ ನಾವು ಸಲ್ಲಿಸುವ ಗೌರವವೆಂದರೆ ನಮ್ಮ ಪರಮ ಪೂಜ್ಯರಿಂದ ಆ ದಂಪತಿಗಳನ್ನ ನಾವು ಸನ್ಮಾನಿಸುವ ಸುಸಂದರ್ಭ. ಎಲ್ಲರೂ ಎದ್ದು ನಿಂತು ನಮಸ್ಕರಿಸೋಣ. ಅವರ ಶ್ರೇಷ್ಠ ದಾನವನ್ನ ಸ್ಮರಿಸೋಣ. ನಾವೆಲ್ಲರೂ ಋಣಿಗಳು. ಅವರು ನೀಡಿರುವ ಈ ಆಸ್ತಿಯಲ್ಲಿ ಕಲಿತ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ನಾವು ಋಣಿಯಾಗಿರಬೇಕು. ಪರಮ ಪೂಜ್ಯರಿಂದ ಪುಟ್ಟತಾಯಮ್ಮ ಮತ್ತು ಶ್ರೀ ಬಸಪ್ಪ ದಂಪತಿಗಳಿಗೆ ಸನ್ಮಾನ ಕಾರ್ಯಕ್ರಮ ನಡೆಯುತ್ತಿದೆ. ದೇವರು ಅವರ ಕುಟುಂಬದವರಿಗೆ ಆಯುರಾರೋಗ್ಯವನ್ನ ನೀಡಲಿ. ಅವರ ಮಕ್ಕಳು, ಮೊಮ್ಮಕ್ಕಳು ಕೂಡ ಇದೇ ರೀತಿಯ ಶ್ರೇಷ್ಠ ದಾನಗಳನ್ನು ನೀಡುವಂತಹ ಶಕ್ತಿಯನ್ನ ಆ ಭಗವಂತ, ಆ ಪರಮ ಪೂಜ್ಯರು ಅವರಿಗೆ ಕರುಣಿಸಲಿ. ನಮ್ಮ ಮಾತೃಶ್ರೀ ಸಮಾನರಾದಂತಹ ಪುಟ್ಟತಾಯಮ್ಮ ಮತ್ತು ಬಸಪ್ಪ ದಂಪತಿಗಳನ್ನ ನೋಡಿ ಗೌರವಿಸಿ ಸನ್ಮಾನಿಸಿ ನಾವೆಲ್ಲರೂ ಕಣ್ತುಂಬಿಕೊಳ್ತಾ ಇದ್ದೇವೆ. ಜೀವನದಲ್ಲಿ ಸಾಧ್ಯವಾದರೆ ನಾವು ಕೂಡ ಸ್ವಾರ್ಥಿಗಳಾಗುವುದು ಬೇಡ. ನಾವು ಗಳಿಸಿದ್ದು ಮತ್ತು ಉಳಿಸಿದ್ದು ಕೇವಲ ನಮಗಾಗಿ ಮಾತ್ರ ಬೇಡ, ಸಮಾಜಕ್ಕಾಗಿ ನೀಡಿದರೆ, ಯಾವುದೇ ತಾರತಮ್ಯವಿಲ್ಲದೆ ಎಲ್ಲರ ಹಿತಕ್ಕಾಗಿ ನೀಡಿದಾಗ ಇಂಥ ಸುಸಂದರ್ಭ ಕ್ಷಣಗಳು ಕೆಲವರಿಗೆ ಮಾತ್ರ ಸಿಗುತ್ತೆ ಬಂಧುಗಳೇ. ಸಾಧ್ಯವಾದರೆ ಶ್ರೇಷ್ಠ ದಾನಗಳನ್ನ ಮಾಡೋಣ ಅಂತ ಹೇಳ್ತಾ ಅವರಂತೆ ನಾವು ಆಗೋಣ, ಅವರ ಮಾರ್ಗದರ್ಶನದಲ್ಲಿ ನಡೆಯೋಣ. ಸನ್ಮಾನಿತ ನಮ್ಮ ಮಾತೃಶ್ರೀ ಸಮಾನರಾದಂತಹ ಪುಟ್ಟತಾಯಮ್ಮ ಮತ್ತು ಬಸಪ್ಪ ದಂಪತಿಗಳಿಗೆ ನಮಸ್ಕರಿಸುತ್ತಾ ಅವರನ್ನ ಸನ್ಮಾನಿಸಿದ ನಮ್ಮ ಪರಮ ಪೂಜ್ಯರಿಗೆ, ನಮ್ಮ ಗುರುವೃಂದಕ್ಕೆ ಧನ್ಯವಾದಗಳನ್ನ ಹೇಳುತ್ತಾ ಈಗ ಕಾರ್ಯಕ್ರಮವನ್ನ ಮುಂದುವರಿಸೋಣ. ನಮ್ಮ ಶಿಕ್ಷಕರಿಂದ ಹಿತನುಡಿಗಳು. ಈಗ ನಮ್ಮ ಸ್ವಾಮೀಜಿಯವರನ್ನ, ಈ ಪುಣ್ಯ ಭೂಮಿಯ ಹರಿಕಾರರನ್ನ
ನಮ್ಮ ಸಂಸ್ಥೆಯ SMRHS ಸಂಸ್ಥೆಯ ಸಿಬ್ಬಂದಿ ವರ್ಗದವರು, ಮುಖ್ಯ ಶಿಕ್ಷಕರು ಮತ್ತು ಅವರ ಸಿಬ್ಬಂದಿ ಮತ್ತೊಮ್ಮೆ ಸನ್ಮಾನಿಸುತ್ತಿದ್ದಾರೆ. ಈ ಪುಣ್ಯ ಭೂಮಿಯಲ್ಲಿ ನಡೆದ ದೇವರು ಅವರನ್ನ